ತಿಳಿದುಕೊಳ್ಳುವೆನು. ಈಗಲಾದರೂ ಹೇಳು. ಹಾಗಾದರೆ ನೀನು ಕೋಪ ಮಾಡುವುದಿಲ್ಲವೇ? ಇಲ್ಲ, ಹೇಳು. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಹಾಗೆಯೇ ಆಗಲಿ. ನಿನ್ನ ಗದೆಯನ್ನು ಸ್ವಲ್ಪ ಭೀಮಸೇನ, ದುರ್ಯೋಧನನ ಸಂದೇಶ. ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ಹಿಡಿದುಕೋ. ತಂಗಿ ದ್ರೌಪದ, ಹೀಗೆ ಬಾ. ಬಾರಮ್ಮ ಬಾರೆ ಸೋದರಿ, ಬಾರಮ್ಮ ಬಾರೆ ಸೋದರಿ, ಬಾರಮ್ಮ ಬಾರೆ ಸೋದರಿ. ತಂಗಿ ದ್ರೌಪದ, ಬಾರಮ್ಮ ಬಾರೆ ಸೋದರಿ, ಬಾರಮ್ಮ ಬಾರೆ ಸೋದರಿ, ಬಾರಮ್ಮ ಬಾರೆ ಸೋದರಿ. ತಂಗಿ ದ್ರೌಪದ, ಪಾಂಡವರೈವರ ಪ್ರೇಮದಿ ಕಾಯುವೆ, ಪಾಂಡವರೈವರ ಪ್ರೇಮದಿ ಕಾಯುವೆ, ಮನದಳು ಚಿಂತೆಯ ಬಿಡು ನೀ ಸೋದರಿ, ಮನದಳು ಚಿಂತೆಯ ಬಿಡು ನೀ ಸೋದರಿ, ಬಾರಮ್ಮ ಬಾರೆ ಸೋದರಿ, ಬಾರಮ್ಮ ಬಾರೆ ಸೋದರಿ, ಬಾರಮ್ಮ ಬಾರೆ ಸೋದರಿ. ಮನದೊಳು ಚಿಂತೆಯ ಬಿಡು ನೀ ಸೋದರಿ. ಮನದೊಳು ಚಿಂತೆಯ ಬಿಡು ನೀ ಸೋದರಿ, ಪರಿಹರಿಸುವೆನು ಬಾರಮ್ಮ ಬಾರೆ, ಪರಿಹರಿಸುವೆನು ಬಾರಮ್ಮ ಬಾರೆ, ಬಾರಮ್ಮ ಬಾರೆ ಸೋದರಿ, ಬಾರಮ್ಮ ಬಾರೆ ಸೋದರಿ, ಬಾರಮ್ಮ ಬಾರೆ ಸೋದರಿ. ತಂಗಿ ದ್ರೌಪದ, ನಾನು ಹೇಳಿದಂತೆ ಮಾಡುವೆಯಾ? ಅಣ್ಣ, ನಿನ್ನ ಮಾತನ್ನು ನಾನೆಂದಾದರೂ ಮೀರಿರುವೆನೇನು? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನ. ಇದರಿಂದ ನಿನ್ನ ಪತಿಯ ಕೈಗಳು, ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರುವುದೇ ನೋಡು. ಅಣ್ಣ, ಇದೇನು ಪರಿಹಾಸ್ಯ ಮಾಡುತ್ತಿರುವೆಯಾ? ಇದು ಪರಿಹಾಸ್ಯವಲ್ಲ ತಂಗಿ. ಈ ತ್ರಿಭುವನಕ್ಕೆಲ್ಲ ನೀನೇ ನಾಯಕನು, ನನಗೂ ಪರೀಕ್ಷೆ. ಇದು ಪರಿಹಾಸ್ಯ. ವೇದವನಾದ
ಕ್ಷಮೆಯ ಬಯಸಿ ದುರ್ಮತಿ ಹಿರಣ್ಯಾಕ್ಷನನ್ನು ಕೊಂದವನೇ ದರಿದ್ರಿ ಕ್ಷಮೆಯ ಬಯಸಿ ದುರ್ಮತಿ ಹಿರಣ್ಯಾಕ್ಷನನ್ನು ಕೊಂದವನೇ ಬೇಳಲ ಸದಳ ಪದುಮನಾಭನ ಭಕುತರ ಸಲಹಿದ ಈ ಚರಿತ ಬೇಳಲ ಸದಳ ಪದುಮನಾಭನ ಭಕುತರ ಸಲಹಿದ ಈ ಚರಿತ ಸರಳ ಪ್ರಹ್ಲಾದನ ಮೊರೆಯಿಡಲು ಕ್ಷಣ ಸರಳ ಪ್ರಹ್ಲಾದನ ಮೊರೆಯಿಡಲು ಕ್ಷಣ ಸಂಬದಿ ಬಂದ ನರ ಹರಿಯೇ ಸಂಬದಿ ಬಂದ ನರ ಹರಿಯೇ ಧರೆಯ ನಳೆದ ಪುಟ್ಟ ಬಾಲನ ವೇಷದಿ ಬಲಿಯ ಮೆಟ್ಟಿದ ಶ್ರೀ ವಾಮನ ಧರೆಯ ನಳೆದ ಪುಟ್ಟ ಬಾಲನ ವೇಷದಿ ಬಲಿಯ ಮೆಟ್ಟಿದ ಶ್ರೀ ವಾಮನ ಕೊಡಲಿಯ ಪಿಡಿದು ಕೆಡುಹರ ಕಡಿದು ಕೊಡಲಿಯ ಪಿಡಿದು ಕೆಡುಹರ ಕಡಿದು ಕೊಡಲಿಯ ನೆರೆದ ಭಾಗವರಾಮ ಕೊಡಲಿಯ ನೆರೆದ ಭಾಗವರಾಮ ಶಿವದನು ಮುರಿದು ಜಾನಕಿ ಕರ ಬಿಡಿದು ಶಿವದನು ಮುರಿದು ಜಾನಕಿ ಕರ ಬಿಡಿದು ರಾವಣಾದಿಗಳ ವಧಿಸಿದ ಶ್ರೀರಾಮ ರಾವಣಾದಿಗಳ ವಧಿಸಿದ ಶ್ರೀರಾಮ ಕೃಷ್ಣ 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 ಮಹಿಮೆ ಬೇಳೆ ಮಹಿಮೆ ಬೇಳೆ ಮಹಿಮೆ ಬೇಳಲೆರಿತು ಧನ್ಯವೋ ಗೋಪಿಕಾ ನಂದನ ಗೋಕುಲ ಚಂದನ ಗೋಪಿಕಾ ನಂದನ ಗೋಕುಲ ಚಂದನ ಕರುಣಾವರ ಭರಣಾವರ ರಮಣ ಶ್ರೀಕೃಷ್ಣನ ಕರುಣಾವರ ಭರಣಾವರ ರಮಣ ಶ್ರೀಕೃಷ್ಣನ ಪಾಂಡವ ಪ್ರಿಯ ಪರಮ ಪುರುಷ ಕಂಸಾತ್ಮಕ ಲಕ್ಷ್ಮೀಶ ಪಾಂಡವ ಪ್ರಿಯ ಪರಮ ಪುರುಷ ಕಂಸಾತ್ಮಕ ಲಕ್ಷ್ಮೀ ಮಹಿಮೆ ಬೇಳೆ ಮಹಿಮೆ ಬೇಳೆ ಮಹಿಮೆ ಬೇಳೆಲೆರಿದು ಧನ್ಯವೋ ಕೃಷ್ಣ ಕೃಷ್ಣ ಅಣ್ಣ ನಿನ್ನ ಮಹಿಮೆಯನ್ನು ಬಣ್ಣಿಸಲು ಯಾರಿಂದ ಸಾಧ್ಯ ಆದರೂ ಕೂಡ ಈ ಪ್ರಚಂಡ ಭೀಮನನ್ನು ಬಂಧಿಸಲು ನನ್ನಿಂದ ಸಾಧ್ಯವೇ ಅಣ್ಣ ತಂಗಿ ದ್ರೌಪದ, ನೀನು ಶತ್ರುಗಳ ಹೆಡೆಮುರಿಯನ್ನು ಬಿಡಿಸುವುದರಲ್ಲಿ ಮಹಾಪಂಡಿತೆಯಂತೆ. ಹಾಗೆ ಈ ಹಗ್ಗದಿಂದ
ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರುವುದೇ ನೋಡು. ಒಂದು ಸಾರಿ ಕೇಳಿ ಭೀಮಸೇನ, ಆ ದುರ್ಯೋಧನನ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ಮಾತ್ರ ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಬಂಧಿಸಲೇ ಅಣ್ಣ, ಭದ್ರವಾಗಿ ಬಂಧಿಸಲೇ. ಬಂಧಿಸಿ. ನೀನು ಹೇಳಿದ ಮೇಲೆ ಬಿಡುತ್ತೇನೆ. ಇಷ್ಟು ಹೊತ್ತು ಆರ್ಭಟಿಸಿದ ಆರ್ಭಟವಲ್ಲ, ಈಗ ಬಿಚ್ಚು. ದುರ್ಯೋಧನನ ಸಂದೇಶ ಈಗ ಎಲ್ಲರೂ ಕೇಳಿರಿ. ಈ ಭೀಮಸೇನನನ್ನು ಬಂಧಿಸಿರುವ ಹಗ್ಗವು ಈ ದಿನ ನನ್ನನ್ನು ದುರ್ಯೋಧನನ ರಾಜಸಭೆಯಲ್ಲಿ ನನ್ನ ಅವಯವಗಳನ್ನು ಬಂಧಿಸಲು ಅನುವಾಗಿತ್ತು. ಮತ್ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನು ಈ ಕೃತ್ಯವನ್ನು ಮಾಡಿದನು. ಇಂತಹ ಕೃತ್ಯವು ಅವರಿಂದಲ್ಲದೆ ಮತ್ಯಾರಿಂದ ಸಾಧ್ಯ? ಏನು ಹೇಳಿದ ಕೃಷ್ಣ? ಈ ಹಕ್ಕದಿಂದ ನಿನ್ನನ್ನು ಬಂಧಿಸಲೆತ್ತಿಸಿದರೆ ಯಾರು ಆ ದುರಾತ್ಮರು? ಮತ್ಯಾರು ಭೀಮಸೇನ? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನನು ಈ ಕೃತ್ಯವನ್ನು ಮಾಡಿದನು. ಇಂತಹ ಕೃತ್ಯವು ಅವರಿಂದಲ್ಲದೆ ಮತ್ಯಾರಿಂದ ಸಾಧ್ಯ? ಆ ದುರ್ಯೋಧನನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ಓ ಕುಂದಿ ಕೌರವರು ನಮ್ಮ ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನ ಪಡಿಸಿದರೆ ಇಷ್ಟು ಮಾತ್ರವಲ್ಲ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ ಭೀಮಸೇನ, ನಿಮ್ಮ ಸಂದೇಶಕ್ಕೆ ಅವರು ಕೊಟ್ಟ ಉತ್ತರವನ್ನು ಕೇಳಿರಿ. ನಿಮಗೆ 5 ಗ್ರಾಮಗಳನ್ನು ಕೊಡಲು ದುರ್ಯೋಧನನು ಒಪ್ಪಲಿಲ್ಲ. ನೀವು ಸಂಧಿಯನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪಾದನದಲ್ಲಿ, ವೀರ ರಥಿಗರ ಮಹಾಘೋಷದಲ್ಲಿ ಎಂದು ಹೇಳಿದನು. ಸಂದೇಶಕ್ಕೆ ನಮಗಿನ್ನೂ ಉಳಿದಿರುವುದು ಒಂದೇ ಉತ್ತರ.
ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವನ್ನು ವಿಫಲವಾಗಿ ಮಾಡಿ ಮುಂದೆ ಬಂದು ನಿಂತಿರುವುದು ಯುದ್ಧ. ವಾಸುದೇವ, ನೀನು ತಿಳಿದಿರುವೆ, ನಾನು ಯುದ್ಧ ಬಯಸಿದವನಲ್ಲವೆಂದು ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡಿ ವಿಫಲನಾದೆ. ಇದರಲ್ಲಿ ನನ್ನ ಅಪರಾಧವೇನಿದೆ? ನೀನು ಯೋಚಿಸಿ ನೋಡು ದೇವ. ಸಾಕು, ನಿಲ್ಲಿಸ ನಿನ್ನ ವಾಕ್ಪಟುತ್ವವನ್ನ. ನನ್ನ ಕೈಗಳನ್ನು ಬಿಡಿಸು. ಏಕೆ ಬಿಡಿಸುವುದಿಲ್ಲವೇ? ಬೇಡ. ನನ್ನ ಕೈಗಳನ್ನು ಬಿಡಿಸು. ಏಕೆ ಬಿಡಿಸುವುದಿಲ್ಲವೇ? ಬೇಡ. ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಏಕೆ ಬಿಡಿಸುವುದಿಲ್ಲವೇ? ಬೇಡ. ವಿಷ್ಣು, ನನ್ನ ಕೈಗಳನ್ನು ಬಿಡಿಸು. ನೀನೆಲ್ಲಿ ಬಿಡಿಸುವೆಯೋ ಕಪಟ ನಾಟಕ ಸೂತ್ರಧಾರಿ. ಈ ಯಾರು ಬಿಡಿಸುವುದು ಬೇಡ, ನಾನೇ ಬಿಡಿಸಿಕೊಳ್ಳುತ್ತೇನೆ. ಈಗ ಎಲ್ಲರೂ ಕೇಳಿರಿ ನನ್ನ ಪ್ರತಿಜ್ಞೆಯನ್ನ. ಅಂದು ದುರ್ಯೋಧನನ ಒಡ್ಡೋಲಗದಲ್ಲಿ ನಮ್ಮ ದುರ್ದೈವವು ಕ್ರೌರ್ಯದ ಪರಮಾವಧಿಯನ್ನು ಮುಟ್ಟಿದಾಗ ಆ ದುಶ್ಯಾಸನನಿಂದ ಅಪಮಾನ ಹೊಂದಿ ಕಣ್ಣೀರಿಡುತ್ತ ನಿಂತಿದ್ದು ಈ ಪಾಂಚಾಲಿಯ ಸಮ್ಮುಖದಲ್ಲಿ ನಾನೊಂದು ಪ್ರತಿಜ್ಞೆಯನ್ನು ಮಾಡಿದನು. ಈ ದಿನ ಯುದ್ಧ ಸನ್ನದ್ಧನಾಗುವ ಮನವು ಪುನಃ ಪ್ರತಿಜ್ಞೆ ಮಾಡುವನು. ಪರ್ವತವರ್ ತಲೆಗೆ ಕೆರೆದು ಇಲ್ಲಲಿ ಸಪ್ತ ಸಾಗರಗಳ ಜನಬತ್ತಲಿ ಗಾಂಧಾರಿ ಹಡೆದಿರುವ 101 ಜನ ಮಕ್ಕಳನ್ನು ಸನ್ಮನಿಸಲಿದ್ದೊಡೆ ಭೀಮಸೇನನೇ ದುರ್ಯೋಧನನ ತಡೆಯ ಮುರಿದ ದುಶ್ಯಾಸನನ ಉಸಿರತ್ತದೆ ಹೆಚ್ಚಿದ ಪಾಂಚಾಲ್ಯ ಮುಡಿಯನ್ನು ಕಟ್ಟಿಸುವೆ. ಇದಕ್ಕೆ ಶ್ರೀಕೃಷ್ಣನ ಪಾದವೇ ಸಾಕ್ಷಿ. ಈಗ ಎಲ್ಲರೂ ಕೇಳಿದ ಪ್ರತಿಜ್ಞೆಯನ್ನು. ಆ ದುರ್ಯೋಧನನ 98 ಮಂದಿ ಸಹೋದರರನ್ನು ಈ ನನ್ನ ಕಥೆಯಿದ್ದು ಅವರ ರುಂಡ ಮುಂಡಗಳನ್ನು ಒಂದೇ ಅಡಿಗೆ ಮಾಡಿ ಸಂಹರಿಸುವನು. ಅಲ್ಲದೆ ಆ ದುರುಳ ದುಶ್ಯಾಸನನ ಹೃದಯ ಬಯಲು ಅವನ ಗುಂಡಿಗೆ ಬಿಸಿ ರಕ್ತದಿ ಪಾಂಚಾಲಿಯ ಬೆಚ್ಚಿದ ಬುಡಿಯನ್ನು ಕಟ್ಟಿಸುವೆ. ಅಲ್ಲದೆ ಆ ನನ್ನ ಪರಮ ವೈರಿ ದುರ್ಯೋಧನನ ತೊಡೆಯನ್ನು ಈ ನನ್ನ ಕಡೆಯಿಂದ ಒಂದೇ ಏಟಿಗೆ ತುಂಡು ಮಾಡಿ ಅವನ ರಾಜ ಕಿರೀಟವನ್ನು ಕೆಳಕ್ಕೆ ಕೆಡವಿ ಈ ನನ್ನ ಎಡಗಾಲಿಯಿಂದ ಒದ್ದು 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 ಪುಡಿ ಪುಡಿ ಮಾಡುವನು. ಇದಕ್ಕೆ ಶ್ರೀಕೃಷ್ಣನ ಪಾದ. ಇದೇ ನನ್ನ ಪ್ರತಿಜ್ಞೆ, ಇದೇ ನನ್ನ ಪ್ರತಿಜ್ಞೆ, ಇದೇ ನನ್ನ ಪ್ರತಿಜ್ಞೆ. ಪ್ರಾಣೇಶ್ವರ ಪಾಸ ಅವರು ಅವ್ರಿಗೆ ಕೃಷ್ಣನು ಹೇಳಿದ ಸ್ಥಾನವಿದೆ. ಅಲ್ಲಿ ನಿನ್ನ ಜನ್ಮದ ರಹಸ್ಯ ಎಂದು ಹೇಳಿದ್ದಲ್ಲಿ ಆ ರಹಸ್ಯವೇನು ದೇವ? ಆ ರಹಸ್ಯವನ್ನು ಖಂಡಿತವಾಗಿಯೂ
ಭಗವಾನ್ ಭಾಸ್ಕರ, ನಿನ್ನ ಜ್ವಲಂತ ಪ್ರಭೆಯಿಂದ ಸೃಷ್ಟಿಯ ಮೊದಲಿನಿಂದಲೂ ಈ ಜಗತ್ತನ್ನು ಬೆಳಗುತ್ತಿರುವೆ. ಅಂಧಾಕಾರದ ಸಂದೇಹದಿಂದ ನನ್ನನ್ನು ಉದ್ಧರಿಸು ದೇವ, ಉದ್ಧರಿಸು.